ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಕ್ಲೀನಿಂಗ್ ಶುರು ಮಾಡಿದ್ದೀವಿ. ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಪೇಂಟ್ ಮಾಡಬೇಕು ಅಂತ ನಮ್ಮ ಮನೆಯವ್ರಿಗೆ ಮನಸ್ಸಾಗಿ ಮತ್ತೆ ಪೇಂಟ್ ಮಾಡೇ ಬಿಡೋಣ. ಆಗಲೇ 2 ವರ್ಷ ಆಗಿತ್ತು ಪೇಂಟ್ ಮಾಡೇ ಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡೋಣ ಅಂತ ತೆಗ್ದಿಟ್ಟಿದ್ದೀವಿ. ಮಳೆ ಇರೋದ್ರಿಂದ ಆಚೆ ಹಾಕೋಕ್ಕಾಗಿಲ್ಲ. ನನ್ನ ಮಗ ಹೊರಗಡೆ ಹೋಮ್ವರ್ಕ್ ಮಾಡ್ಕೊತಾನೆ. ಒಳಗಡೆ ಜಾಗನೇ ಇಲ್ಲ. ಐಟಮ್ ಎಲ್ಲ ಹಾಲಲ್ಲೇ ಎಲ್ಲ ಹಾಕಿರೋದ್ರಿಂದ ನನ್ನ ಮಗ ಹೊರಗಡೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊತಾವನೆ. ಅಲ್ಲಿ ಕಾಣಿಸ್ತಿದ್ದಲ್ಲ ಅಷ್ಟು ಪಾತ್ರೆ ಮೇಲಿರೋದು ಇಳಿಸಿ ತೊಳೆದಿದ್ದೆ. ನೋಡಿ, ಶೀಟೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ. ಶೀಟಲ್ಲಿ ಕ್ಲೀನ್ ಮಾಡಿದ್ಮೇಲೆ ಅಲ್ಲಿರೋ ಧೂಳೆಲ್ಲ ಮನೆಯೆಲ್ಲ ಫುಲ್ಲು ಬರೀ ಧೂಳು. ಅದನ್ನು ಕ್ಲೀನ್ ಮಾಡೋದೇ ನನಗೆ ತುಂಬ ಕಷ್ಟ ಆಗೋಯಿತು. ಪಾತ್ರೆ ಇದೆಲ್ಲ ತೆಗ್ದು ಆಚೆ ಹಾಕಿ ಎಲ್ಲ ಶೀಟ್ ಕ್ಲೀನ್ ಮಾಡಿದರೆ ಸರಿ ಹೋಗ್ತಿತ್ತು. ಆದರೆ ಆಚೆ ಹಾಕೋಕ್ಕೆ ಮಳೆ ಅಲ್ವಾ, ಈಚೆ ಹಾಕೋಕ್ಕಾಗಲಿಲ್ಲ. ರೂಮ್ ಒಂದು ಖಾಲಿ ಮಾಡ್ಕೊಂಡಿದ್ವಿ. ನೋಡಿ, ಶೀಟ್ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ತೋರಿಸ್ತೀನಿ. ಮಳೆ ಬಿದ್ದು ಬಿದ್ದು ಶೀಟೆಲ್ಲ ಫುಲ್ಲು ಗಲೀಜಾಗಿತ್ತು. ಗೊಂಬೆಲ್ಲ ಹೋಯ್ತಾ? ಕೆಲಸ ಮಾಡುವಾಗ ಟೈಮ್ ಹೋಗಿದ್ದೇ ಗೊತ್ತಿಲ್ಲ. ನೈಟ್ ಹಾಗೇ ಹೋಯ್ತು. ಅಡುಗೆ ಮನೆ ಒಂದು ಧೂಳೆಲ್ಲ ಕೂಡಿಸಿ ಊಟಕ್ಕೆ ಮಕ್ಕಳಿಗೆ ಅನ್ನಕ್ಕೊಂದು ಇಟ್ಕೊಂಡು ಸಾಂಬಾರಿತ್ತು, ಅನ್ನ ಒಂದು ಮಾಡಿಕೊಂಡೆ. ಅಡುಗೆ ಮನೆ ಮಾತ್ರ ಒಂದು ಶೆಲ್ಫ್ ಒಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೈಟು ಒಂದು ರೂಮಾರ ಪೇಂಟ್ ಮುಗಿಸಿ ಮಲ್ಗೋಗಿ ಜಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೂಮ್ ಒಂದು ಪೇಂಟ್ ಶುರು ಮಾಡಿದ್ವಿ. ಆದರೆ ಅವತ್ತು ರೂಮ್ ಕ್ಲೀನ್ ಮಾಡೋಕ್ಕೆ ಮಾತ್ರ ಆಗಲಿಲ್ಲ. ಪೇಂಟ್ ಒಂದು ಮುಗಿಸಿದ್ವಿ, ಕ್ಲೀನ್ ಮಾಡೋಕ್ಕಂತೂ ಆಗಲಿಲ್ಲ. ಹಾಲಲ್ಲೇ ಮಲಗೋ ಹಾಗಾಯಿತು. ಹೇಳವ, ಎಲ್ಲಿ ಮಲ್ಕೊಳ್ಳೋದೀಗ? ಜಾಗ ಇಲ್ವಲ್ಲ ಈಗ? ಜಾಗ ಆಚೆ ಮಲ್ಕೊಬಿಡೋದಾ ಇವತ್ತು? ಎಲ್ಲ ತೆಗ್ದು ಆಚೆ ಹಾಕ್ಬಿಡಿ, ಎಲ್ಲ ತೆಗ್ದು ಈಚೆ ಹೇಗಿತ್ತೀವಿ. ಮಲ್ಕೊಳ್ಳೋಕೆ ಜಾಗ ಇಲ್ಲ ಈಗ. ಏನ್ ಮಾಡೋದು? ಆಟ ಸಾಮಾನೆಲ್ಲ ಗಲೀಜಾಗ್ಬಿಟ್ಟೈತೆ. ಹೆಂಗ್ ಮಾಡೋದು ಇವಾಗ? ಮಲ್ಕೊಳಕ್ ಏನ್ ಮಾಡೋದು ಈಗ? ಅಪ್ಪ ಎಲ್ಲ ಪೇಂಟ್ ಮಾಡಲ್ಲ ಅಂತ ಹೇಳಿ ಅಪ್ಪ ಎಲ್ಲ ಪೇಂಟ್ ಮಾಡ್ತೈತೆ. ತೋರ್ಸದ್ನಲ್ಲ ಆಗ್ಲೇ. ಪೇಂಟ್ ನೀನ್ ಮಾಡ್ದ? ಪೇಂಟು ಪೇಂಟ್ ಮಾಡಿಲ್ವಾ? ನೀನು ಮಾಡ್ಬೇಕಾ? ಈಗ ಜಾಗ ಇಲ್ವಲ್ಲ, ಮಲ್ಕೊಳಕ್ ಏನ್ ಮಾಡೋದು? ಅಲ್ಲಿ ಕಸ ಗುಡ್ಸ್ಬಿಟ್ಟು ಮಲ್ಕೊಳ್ಳೋದ? ಇದೆಲ್ಲ ಬಿಸಾಕ್ಬಿಟ್ಲಾ? ಬಿಸಾಕ್ಬಿಟ್ಟು ಮಲ್ಕೊಳ್ಳೋದ? ಸರಿ. ಮತ್ತೆ ನನಗೆ ದೊಡ್ಡ ಕಷ್ಟ ಅಂದರೆ ಪಾತ್ರೆ ತೊಳೆಯೋದು. ಪಾತ್ರೆನ ಆಚೆ ಹಾಕೊಂಡು ತೊಳಿಬೇಕು. ಮನೇಲೇ ಸಿಂಕಿದ್ರೆ ಪಟ್ಟಂತ ಅಲ್ಲೇ ತೊಳ್ಕೊಬೋದಿತ್ತು. ಆದರೆ ಈಚೆ ಹಾಕೊಂಡು ತೊಳಿಬೇಕು. ಅವತ್ತು ನೀರು ಬಂದಿತ್ತು, ಕೆಲಸಕ್ಕೂ ನನಗೆ ಈಸಿ ಆಗೋಯ್ತು. ನೀರು ಬಂದಿರೋದ್ರಿಂದ ಪಾತ್ರೆ ಕೆಲಸ ಎಲ್ಲ ಬೇಗ ಕಂಪ್ಲೀಟ್ ಮಾಡ್ಕೊಬಿಟ್ಟೆ. ಒಂದು ಮನೆ ಎರಡು ಕಪ್ಪೆ ಬಂದಿದ್ದ ಮನೆ ಒಳಗ. ನನ್ನ ಮಗನಿಗೆ ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ನನಗೆ ಸ್ವಲ್ಪ ತುಂಬ ಹೆಲ್ಪ್ ಮಾಡ್ದೆ. ಪಾತ್ರೆ ತೊಗೊಂಡೋಗಿ ಜೋಡಿಸೋದು ಮತ್ತು ಮನೆ ಒಳಗೆ ಎತ್ಕೊಂಡು ಹೋಗಿಡೋದು ಅಷ್ಟು ಹೆಲ್ಪ್ ಮಾಡ್ತಾನೆ ನನ್ನ ದೊಡ್ಡ ಮಗ. ಇನ್ನು ಚಿಕ್ಕ ಮಗ ನನಗೆ ಕೆಲಸ ಮಾಡುವಾಗ ಬರೀ ತೊಂದರೆ ಕೊಡೋದೇ ಅವನಿಗೆ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರ್ತದೆ. ನಾನು ಹಿಂದೆನೇ ಓಡಾಡ್ತಾ ಇರ್ತೇನೆ, ನೋಡ್ತಾ ಇರ್ದಿರಲ್ಲ. ನಾನು ಏನು ಕೆಲಸ ಮಾಡಿದ್ರು ನಾನು ಹಿಂದೆನೇ ಓಡಾಡ್ತಿರ್ತಾನೆ. ತೊಂದರೆ ಕೊಡೋಕ್ಕೆ ಅಂತಲೇ ನನ್ನ ಚಿಕ್ಕ ಮಗ ಅವನೇ, ಹೆಲ್ಪ್ ಮಾಡೋಕ್ಕೆ ಅಂತ ನನ್ನ ದೊಡ್ಡ ಮಗ ಅವನೇ.